ಬಪ್ಪ. ಇವತ್ತಿನ ನಮ್ಮ ನಡೆ ಗಣಪತಿಪುರದ ಕಡೆ. ಏಕಂತ ಮೂವಿ ಕ್ಲೈಮ್ಯಾಕ್ಸ್ ಪೂರ್ತಿ ಶೂಟಿಂಗ್ ಆಗಿರೋದು ಇದೇ ಬೀಚಲ್ಲೇ. ಅದೇ ದೇವಸ್ಥಾನದ ಒಳಗಡೆ ರಮೇಶ್ ಸರ್ ಆ ಗೊಂಬೆನ ತಗೊಂಡು ಹೋಗ್ತಾರೆ. ಗಣಪತಿಪುಳೆಯಲ್ಲಿ ಈ ಗಣೇಶನ ದೇವಸ್ಥಾನ ಶುರುವಾಗಿದ್ದು ಹೇಗೆ, ಅಷ್ಟಕ್ಕೂ ಈ ಗಣೇಶ ದೇವಸ್ಥಾನದ ಚರಿತ್ರೆ ಏನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಲೆಟ್ಸ್ ಗೋ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂದ್ರೆ ಗಣಪತಿಪುರಕ್ಕೆ ಇದೇ ಬಸ್ಸಲ್ಲಿ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದುವೇ ವಿಷ್ಣುವರ್ಧನ್ ಸರ್ ಮತ್ತೆ ರಮೇಶ್ ಸರ್ ಹಾಗೆ ಪ್ರೇಮ ಮೇಡಮ್ ಎಲ್ಲರೂ ಸೇರಿ ಅಭಿನಯ ಮಾಡಿರುವಂತ ಏಕದಂತ ಮೂವಿನ ಖಂಡಿತ ನೀವೆಲ್ಲರೂ ನೋಡೇ ಇರ್ತೀರಾ. ಅಷ್ಟಕ್ಕೂ ಆ ಮೂವಿಯಲ್ಲಿ ಅವ್ರು ಅನ್ಕೊಂಡಿರೋದು ಆಗ್ಬೇಕು ಅಂತ ಹರಕೆ ತೀರ್ಸೋದಕ್ಕೆ ಎಲ್ಲರೂ ಸೇರಿ ಬಸ್ ನಲ್ಲಿ ಗಣಪತಿಪುರಕ್ಕೆ ಹೋಗ್ತಾರೆ. ಏಕದಂತ ಮೂವಿ ಕ್ಲೈಮ್ಯಾಕ್ಸ್ ಪೂರ್ತಿ ಶೂಟಿಂಗ್ ಆಗಿದ್ದು ಅದೇ ಜಾಗದಲ್ಲಿ. ಆ ಜಾಗದಲ್ಲಿ ಮೂವಿನ ಹೇಗೆಲ್ಲ ಶೂಟ್ ಮಾಡಿದ್ರು, ಸೊ ಪ್ರತಿಯೊಂದು ಸ್ಥಳದಲ್ಲಿ ಯಾವ ರೀತಿ ಶೂಟ್ ಮಾಡಿದ್ರು ಅಂತ ಆ ಜಾಗಕ್ಕೆ ಹೋಗಿ ಪ್ರತಿಯೊಂದು ಕೂಡ ನಿಮ್ಗೆ ಮಾಹಿತಿನ ಹೇಳ್ತೀನಿ. ಆ ಪ್ಲೇಸ್ಗೆ ಹೋದ್ರೆ ನಾವು ಅನ್ಕೊಂಡಿರೋದು ನೆರವೇರುತ್ತಾ, ಅಷ್ಟಕ್ಕೂ ಆ ಜಾಗ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ. ಸೊ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಹಾಗೆ ನೀವೇನಾದ್ರೂ ಆ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅಲ್ಲಿ ಹೋಗೋದು ಹೇಗೆ, ಹಾಗೆ ಅಲ್ಲಿ ಸ್ಟೇ ಆಗೋದು ಹೇಗೆ, ಮತ್ತೆ ಹೋಗಿ ಬರೋಕೆ ಟೋಟಲ್ ಆಗಿ ನಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಏನೇ ಅನಿಸಿದ್ರು ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ಕಾಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನಿಮ್ಗೆ ಅಲ್ಲಿಗೆ ಹೋಗಿ ಅಲ್ಲಿನ ಪ್ರತಿಯೊಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ವಿಡಿಯೋನ ಹೀಗೆ ನೋಡ್ತಾ ಇರಿ. ಗಣಪತಿಪುರದ ಗಣೇಶಪ್ಪ. ಸೊ ಲೆಟ್ಸ್ ಗೋ. ಇವತ್ತಿನ ನಮ್ಮ ನಡೆ ಗಣಪತಿಪುರದ ಕಡೆ. ಸೊ ಫೈನಲಿ ಕೊನೆಗೂ ರತ್ನಗಿರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾಯಿತು. ನೀವು ಕೂಡ ಗಣಪತಿಪುಳಿಗೆ ಹೋಗಬೇಕು ಅಂದರೆ ಮೊದಲು ಹತ್ತಿರ ಇರೋ ಬರಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಂದರೆ ಅದುವೇ ರತ್ನಗಿರಿ ರೈಲ್ವೆ ಸ್ಟೇಷನ್. ಇಲ್ಲಿಂದ ಮುಖಾಂತರ ನೀವು ಗಣಪತಿಪುಳಿಗೆ ಹೋಗ್ಬೋದು. ರತ್ನಗಿರಿಯಲ್ಲಿ 2 ಬಸ್ ಸ್ಟಾಪ್ ಇದೆ. ಒಂದು ಹಳೆಯ ಬಸ್ ಸ್ಟಾಪ್, ಇನ್ನೊಂದು ರಾಟಗರ್ ಅಂತ ಹೊಸ ಬಸ್ ಸ್ಟಾಪ್ ಇದೆ. ನಿಮಗೆ ಗಣಪತಿಪುಳಿಗೆ ಬಸ್ ಸಿಗೋದು ಇದೇ ರಾಟಗರ್ ಬಸ್ ಸ್ಟಾಪಲ್ಲಿ. ಸ್ಟೇಷನಿಂದ ಸುಮಾರು 8 ಕಿಲೋಮೀಟರ್ ಆಗುತ್ತೆ. ಆಟೋಗೆ 50 ರೂಪಾಯಿ ಕೊಟ್ಟರೆ ಬಸ್ ಸ್ಟಾಪ್ಗೆ ನೀವು ಹೋಗ್ಬೋದು. ಗಂಟೆಗೆ ಒಂದು ಸರಿಯಾದರೂ ಖಂಡಿತ ಗಣಪತಿಪುಳಿಗೆ ಬಸ್ ಇದ್ದೇ ಇರುತ್ತೆ. ಗಣಪತಿಪುರಕ್ಕೆ ಹೋಗೋ ಬಸ್ ಎಲ್ಲಿದೆ? ಬೆಳಿಗ್ಗೆ ಇಂದ ಸಂಜೆ 6 ಗಂಟೆವರೆಗೂ ಬಸ್ ಇರುತ್ತೆ. ಆದರೆ ಸಂಜೆ 6 ಗಂಟೆಗೆ ಲಾಸ್ಟ್ ಬಸ್ ಇರೋದು. ಅಷ್ಟರಲ್ಲಿ ಮಿಸ್ ಮಾಡದೆ ಬಸ್ ಸ್ಟಾಪ್ಗೆ ಹೋಗಿ. ನನಗೆ ಪೂರ್ತಿ ಫ್ರಂಟಲ್ಲೇ ಸೀಟ್ ಸಿಕ್ತು. ಸೊ ಬನ್ನಿ ಹೊರಡೋಣ. ಸೊ ಫೈನಲಿ ಬಸ್ ನಲ್ಲಿ ಕೂತಿದ್ದಾಯ್ತು. ಸೊ ಇವಾಗ ಗಣಪತಿಪುಳಿಗೆ ಹೋಗ್ತಾ ಇದ್ದೀನಿ. ನೀವೇನಾದ್ರೂ ಈ ರೀತಿ ಬಸ್ ನಲ್ಲಿ ಹೋದ್ರೆ ಸೊ ಇದರ ಟಿಕೆಟ್ ಪ್ರೈಸ್ ಏನಿಲ್ಲ, ಜಸ್ಟ್ 44 ರುಪೀಸ್ ಅಷ್ಟೇ. ಅಂದ್ರೆ 44 ರೂಪಾಯಿಲಿ ನೀವು ಆರಾಮವಾಗಿ ಗಣಪತಿಪುಳಿಗೆ ಹೋಗ್ಬೋದು. ನೀವೇನಾದ್ರೂ ಬಸ್ ನಲ್ಲಿ ಕೂತ್ರೆ ಸೊ ಲೆಫ್ಟ್ ಸೈಡ್ ಕೂತ್ಕೊಳ್ಳಿ, ಯಾಕಂದ್ರೆ ಅಂದ್ರೆ ಸೈಡ್ ಬೀಚ್ ಇದೆ ಅಲ್ವಾ. ಸೊ ಸುಂದರವಾಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಬನ್ನಿ ನಿಮ್ಗೆ ಬೀಚ್ ಯಾವ ರೀತಿ ಇದೆ ಅಂತ ಸೊ ಮುಂದೆ ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ನೀವೇನಾದರೂ ಗಣಪತಿಪುಳಿಗೆ ಬಂದರೆ ಕಮ್ಮಿ ಬಡ್ಜೆಟಲ್ಲಿ ಒಂದು ಒಳ್ಳೆ ಪ್ಲೇಸ್ ಅಂದರೆ ಒಂದು ಲಾಡ್ಜಲ್ಲಿ ಇರೋದು ಯಾವುದು ಅಂದರೆ ಅದುವೇ ಗಣಪತಿಪುಳಿಯ ಭಕ್ತ ನಿವಾಸ್. ಸೊ ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ, ಇದೇ ಗಣಪತಿಪುಳಿಯ ಭಕ್ತ ನಿವಾಸ್. ಸೊ ನೀವು ಇಲ್ಲಿಗೆ ಬಂದರೆ ನೀವು ತುಂಬ ಕಮ್ಮಿ ಹಣದಲ್ಲಿ ಇಲ್ಲಿ ಸ್ಟೇ ಆಗ್ಬೋದು. ಸೊ ಅಂದರೆ ಏನು ಜಾಸ್ತಿ ಹಣ ಏನಿಲ್ಲ, ಸೊ ತುಂಬ ಕಮ್ಮಿ. ಒಳಗಡೆ ನಿಮಗೆ ರೂಮ್ ಯಾವ ರೀತಿ ಇದೆ, ಸೊ ಒಳಗಡೆ ಊಟ ಕೂಡ ಇಲ್ಲಿಯೇ ಸಿಗುತ್ತೆ. ಸೊ ಸಂಪೂರ್ಣವಾಗಿ ಒಂದು ಬೆಸ್ಟ್ ಲಾಡ್ಜ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಗಣಪತಿಪುಳಿಗೆ ಬಂದರೆ ಸೊ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಒಳಗಡೆ ಹೋಗಿ ಯಾವ ರೀತಿ ರೂಮ್ಸ್ ಇದೆ, ಮತ್ತು ನೀವೇನಾದರೂ ಸಿಂಗಲ್ ಆಗಿ ಬಂದರೆ ನಿಮಗೆ ಸಿಂಗಲ್ ಆಗಿ ಒಬ್ಬರಿಗೆ ರೂಮ್ ಸಿಗಲ್ಲ. ಸೊ ನೀವು ಡಾರ್ಮೆಟ್ರಿಯಲ್ಲಿ ಇರಬೇಕು. ಹಾಗೆ ಊಟದ ವ್ಯವಸ್ಥೆ ಕೂಡ ಇದೆ. ಸೊ ಸಂಪೂರ್ಣವಾಗಿ ಒಂದು ಒಳ್ಳೆ ಬಡ್ಜೆಟ್ ಲಾಡ್ಜ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಜಸ್ಟ್ ಡಾರ್ಮೆಟ್ರಿಯಲ್ಲಿ ಒಬ್ಬರಿಗೆ ಕೇವಲ 100 ರೂಪಾಯಿ ಮಾತ್ರ. ಇನ್ನು ನಿಮಗೇನಾದರೂ ವಿತೌಟ್ ಬೆಡ್ ಬೇಕು ಅಂದರೆ ಬರೀ 50 ರೂಪಾಯಲ್ಲಿ ಸೊ ಇಲ್ಲಿ ರೂಮ್ ಪಡಿಬಹುದು.
ಸೊ ಯಾವುದೇ ಕಾರಣಕ್ಕೂ ಗಣಪತಿಪುಳೆಗೆ ಬಂದರೆ ಗಣಪತಿಪುಳೆ ಭಕ್ತ ನಿವಾಸ್ ಇದನ್ನು ಮಿಸ್ ಮಾಡಬೇಡಿ. ಸೊ ಬನ್ನಿ ನಿಮಗೆ ನೆಕ್ಸ್ಟ್ ಒಳಗಡೆ ರೂಮ್ ಯಾವ ರೀತಿ ಇದೆ, ಹಾಗೆ ಒಳಗಡೆ ಊಟ ಹೇಗೆ ಸಿಗುತ್ತೆ ಮತ್ತು ಫಾರ್ಮ್ ಯಾವ ರೀತಿ ಫಿಲ್ಅಪ್ ಮಾಡಬೇಕು ಅಂತ ಸೊ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀನಿ. ಚೆಕ್ ಇನ್ ನಿಮಗೆ 10 ಗಂಟೆಗೆ ಇರುತ್ತೆ, ಹಾಗೆ ಮರುದಿನ ಬೆಳಗ್ಗೆ 9 ಗಂಟೆಗೆ ಚೆಕ್ಔಟ್ ಆಗಲೇಬೇಕು. 3 ದಿನಕ್ಕಿಂತ ಜಾಸ್ತಿ ದಿನ ಇಲ್ಲಿ ಇರೋ ಹಾಗಿಲ್ಲ. ಇದೇ ಜಾಗದಲ್ಲಿ ನಿಮ್ಮ ID ಪ್ರೂಫ್ ತೋರಿಸಿ ರೆಸಿಪ್ಟ್ ತಗೊಳ್ಳಿ. 100 ರೂಪೀಸ್ ಡೆಪಾಸಿಟ್ ಇಟ್ಕೋತಾರೆ. ಚೆಕ್ಔಟ್ ಆಗಬೇಕಾದ್ರೆ ನಿಮ್ಮ ರೆಸಿಪ್ಟ್ ತೋರಿಸಿದ್ರೆ ನಿಮ್ಮ ಡೆಪಾಸಿಟ್ ಹಣ ವಾಪಸ್ ಕೊಡ್ತಾರೆ. ಗಣಪತಿಪುಳೆಯಲ್ಲಿರುವ ಭಕ್ತ ನಿವಾಸಕ್ಕೆ ಬಂದ ಮೇಲೆ ರೂಮ್ ಸಿಕ್ಕಾಯಿತು. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿಯ ಡಾರ್ಮೆಟ್ರಿ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಯಾಕಂದರೆ ಡಾರ್ಮೆಟ್ರಿಗೆ ಕೇವಲ ಅವ್ರು ಹೇಳ್ತಿರೋ ಫೀಸ್ ಬಂದು 100 ರೂಪೀಸ್ ಮಾತ್ರ. ವಿತ್ ಬೆಡ್ 100 ರೂಪೀಸ್, ಅಂದರೆ ವಿತೌಟ್ ಬೆಡ್ ಬೇಕು ಅಂದರೆ ನಿಮಗೆ ಕೇವಲ 50 ರೂಪೀಸಲ್ಲಿ ನಿಮಗೆ ಆರಾಮವಾಗಿ ಇಲ್ಲಿ ಡಾರ್ಮೆಟ್ರಿಲಿ ರೂಮ್ ಸಿಗುತ್ತೆ. ಮತ್ತು ಸಪ್ರೇಟಾಗಿ ನಿಮಗೆ ರೂಮ್ ಬೇಕು ಅಂದರೆ ಆವಾಗಲೂ ಕೂಡ ನೀವು ಆರಾಮವಾಗಿ 200 ಅಥವಾ 250 ರೂಮ್ ಪಡಿಬಹುದು. ಸೊ ನೋಡ್ತಾ ಇದ್ದೀರಲ್ವಾ, ಇದು ಬಾಲ್ಕನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಡಾರ್ಮೆಟ್ರಿ. ಈ ರೀತಿ ಸಪ್ರೇಟಾಗಿ ನಿಮಗೆ ಒಂದು ಲಾಕರ್ ಕೊಡ್ತಾರೆ. ಆ ಲಾಕರಲ್ಲಿ ನಿಮಗೆ ಬೇಕಾಗಿರೋ ವಸ್ತುಗಳನ್ನ ಇಟ್ಕೋಬೇಕು. ಸೊ ಈ ರೀತಿ ಬೆಡ್ ಸಿಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಗಣಪತಿಪುಳೆಯಲ್ಲಿ ಅಲ್ಲಿ ಆಗಿರುವಂತ ಏಕದಂತ ಮೂವಿ ಶೂಟಿಂಗ್ ಯಾವ ರೀತಿ ಆಯಿತು ಅಂತ ಸೊ ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗೇ ಇರುತ್ತೆ. ಬೆಳಗ್ಗೆ 6:30 ಇಂದ 10 ಗಂಟೆವರೆಗೂ, ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೂ ಮಾತ್ರ ಕಾಫಿ, ಟೀ, ಮಿಲ್ಕ್ ಸಿಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ನಾಷ್ಟ, ಮಧ್ಯಾಹ್ನ 12:15ರಿಂದ 2:15ವರೆಗೂ ಲಂಚ್ ಕೊಡ್ತಾರೆ. ರಾತ್ರಿ 7:15ರಿಂದ 10 ಗಂಟೆವರೆಗೂ ಅಷ್ಟರಲ್ಲಿ ಡಿನ್ನರ್ ಸಿಗುತ್ತೆ. ಅದು ಆ ಟೈಮಿಗೆ ಹೋದರೆ ಮಾತ್ರ. ಸುಮಾರು 1600 ವರ್ಷಗಳ ಹಿಂದೆ ಬಂಡಾರಪುಳೆ ಅಂತ ಇರುವ ಜಾಗಕ್ಕೆ ಗಣಪತಿಪುಳೆ ಅಂತ ಹೆಸರು ಯಾಕೆ ಬಂತು ಅಂದರೆ, ಸೊ ಆವಾಗ ಇಲ್ಲಿ ಗಣೇಶ ವಿಗ್ರಹ ಸಿಕ್ಕಿದ ಮೇಲೆ ಸೊ ಎಲ್ಲರೂ ಸೇರಿ ಗಣಪತಿಯನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಇದರ ಮುಂದೆನೇ ದೊಡ್ಡ ಬೀಚ್ ಇರೋ ಕಾರಣ, ಆದರೆ ಸಂಪೂರ್ಣವಾಗಿ ಇದರ ಸುತ್ತಮುತ್ತ ಮರಳ ದಿಬ್ಬೆಗಳಿಂದ ಪೂರ್ತಿ ಕುಡ್ಕೊಂಡಿದೆ. ಸೊ ಅಷ್ಟಕ್ಕೂ ಮರಳಿನ ದಿಬ್ಬೆನ ಅಂದರೆ ಮರಾಠಿ ಭಾಷೆಯಲ್ಲಿ ಪೋಳೆ ಅಂತ ಕರೀತಾರಂತೆ. ಸೊ ಹಾಗಾಗಿ ಇದರ ಹೆಸರು ಗಣಪತಿಪುಳೆ ಅಂತ ಇಟ್ಟರು. ಸೊ ಹಾಗಾಗಿ ಬಂಡಾರಪುಳೆ ಹೋಗಿ ಇವಾಗ ಗಣಪತಿಪುಳೆ ಅಂತ ನಾಮಕರಣ ಆಗಿದೆ. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ ಬೀಚ್. ನೀವು ಏಕದಂತ ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ತಾ ಇರುವಂತ ಬೀಚ್ ಬೇರೆ ಯಾವುದೂ ಅಲ್ಲ, ಅದು ಇದೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ರಮೇಶ್ ಸರ್ ಒಂದು ಗೊಂಬೆನ ಎತ್ಕೊಂಡು ಓಡ್ತಾ ಇರ್ತಾರೆ. ಅದು ಯಾಕೆ ಅಂದ್ರೆ ಆ ದೇವಸ್ಥಾನದೊಳಗಡೆ ಹೇಗಾದ್ರೂ ಮಾಡಿ ತಗೊಂಡು ಹೋಗ್ಬೇಕು ಅಂತ ಓಡ್ತಾ ಇರ್ತಾರೆ. ಇನ್ನು ಹಿಂದೆ ಡೈಮಂಡ್ ಡೈರಿ, ಅವನು ಅದ್ರೊಳಗಡೆ ಡೈಮಂಡ್ ಇದೆ ಅಂತ ಅದನ್ನ ಹೇಗಾದ್ರೂ ವಶ ಪಡ್ಕೋಬೇಕು ಅಂತ ಅವ್ನು ನೋಡ್ತಾ ಇರ್ತಾನೆ. ಇನ್ನು ಅವ್ರ ಹಿಂದೆ ವಿಷ್ಣುವರ್ಧನ್ ಸರ್ ಅವರನ್ನು ತೆರೀತಾ ಇರ್ತಾರೆ. ಸೊ ಅವಾಗ ರಮೇಶ್ ಸರ್ ಆ ಬಾಂಬೆನ ತಗೊಂಡು ಹೋಗೋದು ಬೇರೆ ಎಲ್ಲೂ ಅಲ್ಲ, ಗಣಪತಿಪುಳೆಯಲ್ಲಿರೋ ಆ ಗಣೇಶನ ದೇವಸ್ಥಾನ ಒಳಗೆ ತಗೊಂಡು ಹೋಗ್ತಾರೆ. ಆ ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇದೇ ಬೀಚ್ ನೋಡಿ, ಇದೇ ಬೀಚಲ್ಲೇ ಏಕದಂತ ಮೂವಿ ಕ್ಲೈಮ್ಯಾಕ್ಸ್ ಪೂರ್ತಿ ಶೂಟಿಂಗ್ ಆಗಿರೋದು ಇದೇ ಬೀಚಲ್ಲೇ. ಇದೇ ಬೀಚಲ್ಲಿ ಆ ಗೊಂಬೆನ ತಗೊಂಡು ಹೀಗೆ ಓಡ್ತಾ ಬರ್ತಾ ಇರ್ತಾರೆ. ಸೊ ಅವ್ರು ಹೋಗೋದು ಬೇರೆ ಎಲ್ಲೂ ಅಲ್ಲ, ಈ ಬೀಚಲ್ಲಿ ಹೀಗೆ ಓಡ್ತಾ. ಸೊ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಗಣಪತಿಪುಳೆಯಲ್ಲಿರೋ ಸ್ವಯಂಭೂ ಗಣೇಶನ ದೇವಸ್ಥಾನ. ಸೊ ಅದೇ ದೇವಸ್ಥಾನದ ಒಳಗಡೆ ರಮೇಶ್ ಸರ್ ಆ ಗೊಂಬೆನ ತಗೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ಅದೇ ದೇವಸ್ಥಾನದ ಒಳಗಡೆ ಹೋಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ದೇವಸ್ಥಾನ ಹೇಗೆ ಶುರು ಆಯಿತು, ಆ ದೇವಸ್ಥಾನದ ಚರಿತ್ರೆ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಸೊ ನೀವು ಫ್ರೆಂಡ್ ಜೊತೆ ಬಂದರೆ ಇದೇ ಬೀಚಲ್ಲಿ ನೀವು ಎಂಜಾಯ್ ಕೂಡ ಮಾಡ್ಬೋದು. ಒಂದು ರೀತಿ 1 ಡೇ ಅಥವಾ 2 ಡೇಸ್ ಒಂದು ಒಳ್ಳೆ ಟ್ರಿಪ್ ಅಂತ ಹೇಳ್ತೀನಿ. ಸೊ ಬರೋದು ಮಿಸ್ ಮಾಡಬೇಡಿ. ಗಣಪತಿಪುಳೆಗೆ ಹೋಗೋ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದೇ ರೀತಿ ಇಲ್ಲಿಗೆ ಬರೋ ಪ್ರತಿಯೊಬ್ಬ ಭಕ್ತಾದಿಗಳು ಸೊ ಈ ರೀತಿ ಈ ಇಲಿಯ ಕಿವಿಯಲ್ಲಿ ಅವರು ಏನಾದರೂ ಹೇಳ್ಕೊಂಡ್ರು ಅದು ನೆರವೇರುತ್ತೆ ಅನ್ನೋದು ಸೊ ಇಲ್ಲಿ ಇರುವ ಭಕ್ತಾದಿಗಳ ನಂಬಿಕೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಈ ರೀತಿ ಇಲಿಯ ಕಿವಿಯಲ್ಲಿ ತಮ್ಮ ಇಚ್ಛೆ ಏನೇ ಇದೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಹೋಗ್ತಾರೆ. ಸೊ ನೋಡ್ತಾ ಇದ್ದೀರಲ್ವಾ, ಇದೇ ರೀತಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ ರೇಣು ಇಲ್ಲಿ ನೀವು ನೋಡ್ತಾ ಇರುವಂತ ಜಾಗದಲ್ಲಿ ಒಂದು ಸ್ಪೆಷಲ್ ಸಾಂಗ್ ಕೂಡ ಶೂಟ್ ಆಗಿದೆ.
ಮಂದಿರದ ಮುಂದೆನೇ ಏಕದಂತ ಮೂವಿ ಶೂಟಿಂಗ್ ಆಗಿದ್ದು. ಸೊ ಪ್ರತಿಯೊಬ್ಬರು ಕೂಡ ಏಕದಂತ ಮೂವಿನ ನೋಡಿ ಇರ್ತೀರಾ. ಆದರೆ ಇವಾಗ ನೀರು ಜಾಸ್ತಿ ಇದೆ ಅಂತ ಅಲವಿಲ್ಲ ಹೊರಗಡೆ, ಆದರೆ ಶೂಟಿಂಗ್ ಆಗಿರೋದು ಇದೇ ಜಾಗದಲ್ಲಿ, ಇದೇ ಮಂದಿರದಲ್ಲಿ. ಸೊ ಅವರು ಬೊಂಬೆನ ತಗೊಂಡು ಒಳಗಡೆ ಹೋಗ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು. ಅದೇ ಗಣೇಶನ ವಿಗ್ರಹದ ಮುಂದೆ ಆ ಗೊಂಬೆನ ಇಡ್ತಾರೆ. ಅಂದರೆ ಅಲ್ಲಿ ಗೊಂಬೆ ಇಟ್ಟರೆ ಸೊ ಹರಕೆ ತೀರೋಯ್ತು ಅನ್ನೋದು ಸೊ ಮೂವಿಯಲ್ಲಿ ತೋರಿಸಿರೋ ಹಾಗೆ ಅದೇ ರೀತಿ ಇದೆ. ಗಣಪತಿ ಪುಳೆಯಲ್ಲಿ ಈ ಗಣೇಶನ ದೇವಸ್ಥಾನ ಶುರುವಾಗಿದ್ದು ಹೇಗೆ, ಅಷ್ಟಕ್ಕೂ ಈ ಗಣೇಶ ದೇವಸ್ಥಾನದ ಚರಿತ್ರೆ ಏನು, ಸೊ ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಈ ದೇವಸ್ಥಾನ ಶುರುವಾಗಿದ್ದು ಯಾವಾಗ, ಅಷ್ಟಕ್ಕೂ ವರ್ಷದಲ್ಲಿ ಇಷ್ಟೊಂದು ಭಕ್ತಾದಿಗಳು ಈ ಜಾಗಕ್ಕೆ ಬರೋಕೆ ಕಾರಣ ಏನು ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಬನ್ನಿ ನಿಮಗೆ. ಮಹಾರಾಷ್ಟ್ರ ರಾಜ್ಯದ ಕೊಂಕಣ ಕರಾವಳಿಯಲ್ಲಿರುವ ಅಂದರೆ ರತ್ನಗಿರಿ ಜಿಲ್ಲೆಯಲ್ಲಿನ ಈ ಒಂದು ಸಣ್ಣ ಪಟ್ಟಣ ಅದುವೇ ಗಣಪತಿ ಪುಳೆ. ಪಶ್ಚಿಮ ದ್ವಾರದ ಅಷ್ಟದ್ವಾರ ದೇವತೆಗಳಲ್ಲಿ ಈ ಗಣಪತಿ ಪುಳೆಯ ದೇವಸ್ಥಾನ ಕೂಡ ಒಂದಾಗಿದೆ. ಸೊ ಇಲ್ಲಿ ಇರುವ ವಿಗ್ರಹ ಯಾವುದು ಅಂದರೆ ಸ್ವಯಂಭೂ ಗಣೇಶನ ವಿಗ್ರಹ. ಇಲ್ಲಿ ಗಣೇಶನ ಮೂರ್ತಿ ಶುರುವಾಗಿದ್ದು ಹೇಗೆ ಅಂದರೆ 1600 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಮೊಘಲರ ಆಳ್ವಿಕೆ ಇತ್ತು. ಈ ದೇವಸ್ಥಾನ ಇರೋ ಇದೇ ಜಾಗದಲ್ಲಿ ಕೇದಿಗೆ ಹೂಗಳಿಂದ ಸಂಪೂರ್ಣವಾಗಿ ಆವೃತಗೊಂಡಿತ್ತು. ಅದೇ 1600 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಯಾರೊಬ್ಬರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ಸೊ ಯಾಕಂದರೆ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರುವಂಥ ಪ್ರತಿಯೊಬ್ಬರು ಜನರು ಕೂಡ ಇದೇ ಜಾಗದಲ್ಲಿ ತಮ್ಮ ಹಸು ಕರುಗಳನ್ನು ಮೇಯಿಸ್ತಾ ಇದ್ರು. ಆದರೆ ಈ ಜಾಗದಲ್ಲಿ ಕೇದಿಗೆ ಹೂಗಳ ವನ ಇತ್ತು ಅಲ್ವಾ, ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ಆದರೆ ಈ ಜಾಗದಲ್ಲಿ ಅಂದರೆ ಇದರ ವಹಿವಾಟು ಆವಾಗಿನ ಕಾಲದಲ್ಲಿ ಬಾಲ್ಬಡ್ಜಿ ಬಿಡೆ ಎಂಬ ಒಬ್ಬ ಬ್ರಾಹ್ಮಣನ ಕೈಯಲ್ಲಿತ್ತು. ಸೊ ಅವರೇ ಈ ಕೇದಿಗೆ ಹೂಗಳ ವನ ಪ್ರತಿಯೊಂದು ಕೂಡ ನೋಡ್ತಾ ಇದ್ರು. ಆದರೆ ಬಾಲ್ಬಡ್ಜಿ ಬಿಡೆ ಇವರು ಒಬ್ಬ ದೊಡ್ಡ ಗಣಪತಿಯ ಭಕ್ತರು. ಇವರು ಯಾವ ರೀತಿ ಅಂದರೆ ಇವರು ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ, ಸೊ ಮೊದಲು ಗಣಪತಿಗೆ ಪೂಜೆ ಮಾಡಿಯೇ ನಂತರ ಅವರ ಕೆಲಸಗಳನ್ನ ಮಾಡ್ತಾ ಇದ್ರು. ಹಾಗೆ ಇವರಿಗೆ ಇಷ್ಟೆಲ್ಲ ಇದ್ದರೂ ಈ ರೀತಿ ಪೂಜೆ ಮಾಡ್ತಾ ಇದ್ರು ಕೂಡ ಇವರಿಗೆ ಒಂದು ಸಮಸ್ಯೆ ಇತ್ತು. ಹೇಗಾದರೂ ಮಾಡಿ ಈ ಸಮಸ್ಯೆನ ಪರಿಹರಿಸಲೇಬೇಕು, ಅಂದರೆ ಬಗೆಹರಿಸಲೇಬೇಕು ಅಂತ ಇವರು ಏನು ಮಾಡಲ್ಲ, ಸೀದಾ ಇದೇ ಕೇದಿಗೆ ಹೂಗಳ ವನ ಇರೋ ಜಾಗದಲ್ಲಿ ಅಂದರೆ ಇದೇ ಜಾಗದಲ್ಲಿ ಇವರು ತಪಸ್ಸು ಮಾಡಬೇಕು, ಅಂದರೆ ಜ್ಞಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಇದೇ ಜಾಗದಲ್ಲಿ ಕೂರ್ತಾರೆ. ಸೊ ದಿನಾಲೂ ಮಂಗಳಮೂರ್ತಿ ಗಣೇಶನನ್ನು ಪೂಜೆ ಮಾಡ್ತಾ ಇಲ್ಲಿಯೇ ಆ ಸಮಸ್ಯೆನ ಹೇಗಾದರೂ ಮಾಡಿ ಬಗೆಹರಿಸ್ಕೋಬೇಕು ಅಂತ ಇಲ್ಲಿಯೇ ಕೂರ್ತಾರೆ. ಆದರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಒಬ್ಬ ದನ ಕಾಯೋ ವ್ಯಕ್ತಿ ಇದ್ದ. ಆದರೆ ಆ ವ್ಯಕ್ತಿ ಹತ್ರ ಇರುವಂಥ ಹಸು ಯಾವತ್ತೂ ಕೂಡ ಹಾಲು ಕೊಡ್ತಾನೆ ಇರಲಿಲ್ಲ. ಸೊ ಅದರಿಂದ ತುಂಬಾ ಅವನು ಒಂದು ರೀತಿ ಬೇಜಾರಾಗಿರ್ತಾನೆ. ಆದರೆ ಸ್ವಲ್ಪ ದಿನಗಳ ನಂತರ ಆವಾಗ ಆ ವ್ಯಕ್ತಿ ತನ್ನ ಹಸುನ ಇದೇ ಕೇದಿಗೆ ಹೂಗಳ ಒಣ ಇರೋ ಇದೇ ಜಾಗದಲ್ಲಿ ಮೇಯಿಸೋದಕ್ಕೆ ಅಂತ ಬರ್ತಾನೆ. ಆದರೆ ಎಂದೂ ಹಾಲು ಕೊಡದೇ ಇರೋ ಆ ಹಸು ದಿನಾಲು ಬಂದು ಇವಾಗ ಏನು ಸ್ವಯಂಭೂ ಗಣೇಶನ ಮೂರ್ತಿ ಇದೆ ಅಲ್ವಾ ಒಳಗಡೆ, ಅದೇ ಜಾಗದಲ್ಲಿ ಒಂದು ಕಲ್ಲು ಇತ್ತು, ಒಂದು ದೊಡ್ಡ ಕಲ್ಲು. ಆ ಕಲ್ಲಿನ ಮೇಲೆ ಸ್ವತಃ ತಾನೇ ಯಾರು ಕರಿತಾ ಇರಲಿಲ್ಲ, ಸ್ವತಃ ತಾನೇ ಆ ಹಸು ಹಾಲು ಸುರಿತಾ ಇತ್ತು. ಇದನ್ನು ನೋಡಿದ ಆ ವ್ಯಕ್ತಿ ಆಶ್ಚರ್ಯದಿಂದ ಇದೇ ಕೇದಿಗೆ ಹೂಗಳ ವನದಲ್ಲಿರೋ ಬಾಲ್ಬಡ್ಜಿ ಬಿಡಿ ಹತ್ರ ಹೋಗ್ತಾನೆ. ಹೋಗಿ ಈ ರೀತಿ ನಮ್ಮ ಹಸು ಒಂದು ಬಂಡೆ ಮೇಲೆ ಹಾಲು ಸುರಿತಾ ಇದೆ ಅಂತ ಆ ವ್ಯಕ್ತಿ ಎಲ್ಲ ವಿಷಯನ ಹೇಳ್ತಾನೆ. ಆವಾಗ ಬಾಲ್ಬಡ್ಜಿ ಬಿಡೆ ಮತ್ತು ಇನ್ನಿತರು ಪ್ರತಿಯೊಬ್ಬರು ಊರಿನ ಹಳ್ಳಿಯ ಪ್ರತಿಯೊಬ್ಬರು ಕೂಡ ಇದೇ ಹಾಲು ಸುರಿತಾ ಇರುವಂಥ ಜಾಗದಲ್ಲಿ ಬರ್ತಾರೆ. ಅಂದರೆ ಬಾಲ್ಬಡ್ಜಿ ಬಿಡೆ ಮತ್ತು ಉಳಿದವರು ಎಲ್ಲರೂ ಸೇರಿ ಆ ಜಾಗ ನೋಡ್ತಾರೆ. ಅಷ್ಟಕ್ಕೂ ಹಸು ತನ್ನಿಂದ ತಾನೇ ಯಾಕೆ ಹಾಲು ಸುರಿತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಆಶ್ಚರ್ಯ ಪಡ್ತಾರೆ. ಆವಾಗ ಎಲ್ಲರೂ ಸೇರಿ ಆ ಜಾಗದಲ್ಲಿ ಏನಿರ್ಬೋದು, ಅಷ್ಟಕ್ಕೂ ಏನಿದೆ ಅಂತ ಪರಿಶೀಲನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಇವರೆಲ್ಲರಿಗೂ ಸಿಕ್ಕಿದ್ದು ಒಂದೇ, ಏನಂದರೆ ಅದುವೇ ಸ್ವಯಂಭೂ ಗಣೇಶನ ವಿಗ್ರಹ ಇದೇ ಜಾಗದಲ್ಲಿ ಸಿಕ್ತು. ಆವಾಗ ಇದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಅಷ್ಟಕ್ಕೂ ಮೊದಲೇ ಬಾಲ್ಬಡ್ಜಿ ಬಿಡಿ ಅವರು ಗಣೇಶನ ದೊಡ್ಡ ಭಕ್ತರು. ಆವಾಗ ಈ ಜಾಗದಲ್ಲಿ ಸ್ವಯಂಭೂ ಗಣೇಶನ ವಿಗ್ರಹ ಇರೋದನ್ನು ನೋಡಿ ಪ್ರತಿಯೊಬ್ಬರು ಕೂಡ ಒಂದು ರೀತಿ ಸಂತೋಷ ಕೂಡ ಪಡ್ತಾರೆ. ಆವಾಗ ಎಲ್ಲರೂ ಸೇರಿ ಈ ಜಾಗನ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ನಂತರ ಇದೇ ಜಾಗದಲ್ಲಿ ಒಂದು ಮೇಲ್ಗಡೆ ಚಪ್ಪರ ಹಾಕಿ ಪೂರ್ತಿ ಈ ಜಾಗವನ್ನು ಪೂಜಿಸೋಕೆ ಶುರು ಮಾಡ್ತಾರೆ. ದಿನದಿಂದ ದಿನಕ್ಕೆ ಈ ಜಾಗ ಪ್ರಸಿದ್ಧಿ ಆಗ್ತಾ ಹೋಗುತ್ತೆ. ಹೀಗೆ ಸ್ವಯಂಭೂ ಗಣೇಶನ ವಿಗ್ರಹ ಈ ರೀತಿ ಸಿಕ್ತು. ಇದಾದ್ಮೇಲೆ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಇಲ್ಲಿ ಬರೋಕೆ ಅಂತ ಶುರು ಮಾಡ್ತಾರೆ. ಸೊ ಹಾಗಾಗಿ ಕೊಂಕಣ ಕರಾವಳಿ ಹತ್ತಿರ ಇರೋ ಅಂದರೆ ರತ್ನಗಿರಿ ಜಿಲ್ಲೆಯಲ್ಲಿನ ಈ ಗಣಪತಿ ಪುಳೆ ಈ ರೀತಿ ಫೇಮಸ್ ಆಯಿತು. ಸೊ ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡಲೇಬೇಡಿ. ಸೊ ನಿಮಗೆ ಈ ಜಾಗ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ, ಯಾಕಂದರೆ ಪೂರ್ತಿ ಕ್ಲೈಮ್ಯಾಕ್ಸಲ್ಲಿ ಕೊನೆಗೆ ರಮೇಶ್ ಸರ್ ಒಳಗಡೆ ಬಟ್ಟೆ ಸಿಗದೆ ಒಳಗಡೆ ಸ್ವತಃ ಗಣೇಶನೇ ಪಂಚವರಿಗೆ ಕೊಡ್ತಾನೆ ಅಂತ ಅಂದ್ಕೊಂಡ ರೀತಿ ನಾವು ಅಂದ್ಕೊಳ್ತೀವಿ. ಆವಾಗ ಅದೇ ಪಂಚನ ಹಾಕ್ಕೊಂಡು ಸೊ ಎಲ್ಲರೂ ಸೇರಿ ಇದೇ ಜಾಗದಲ್ಲಿ ಬಂದು ನಿಲ್ತಾರೆ. ಆವಾಗ ವಿಷ್ಣುವರ್ಧನ್ ಸರ್ ಆಗಿರಲಿ, ರಮೇಶ್ ಸರ್ ಆಗಿರಲಿ, ಹಾಗೆ ಕೆಳಗಡೆ ಇಲ್ಲಿ ಪೂರ್ತಿ ಪೊಲೀಸರು ನಿಂತಿರ್ತಾರೆ. ಆವಾಗ ಆ ಗೊಂಬೆಯಲ್ಲಿರೋ ಡೈಮಂಡ್ ಕೂಡ ಹಿಡಿದು ಕೊಟ್ಟಿರೋದಕ್ಕೆ ರಮೇಶ್ ಸರ್ಗೆ ಎಷ್ಟೋ 7 ಕೋಟಿ ಏನೋ ಅಥವಾ 8 ಕೋಟಿ ರೂಪಾಯಿನ ಕೊಡ್ತಾರೆ. ಆವಾಗ ಇದು ಕೂಡ ಇಲ್ಲಿ ಗಣಪತಿಗೆ ಬಂದ ಮೇಲೆ
ನೆರವೇರಿತು ಅಂತ ಹೇಳ್ತಾರೆ. 8 ಕೋಟಿ ಅಷ್ಟಕ್ಕೂ ನಾವು ಅನ್ಕೊಂಡಿರೋ ಹಾಗೆ ಅಥವಾ ಮೂವಿಲಿ ತೋರಿಸಿರೋ ಹಾಗೆ ಗಣಪತಿ ಪುಳಿಯಲ್ಲಿರೋ ಈ ಸ್ವಯಂಭೂ ಗಣೇಶನ ವಿಗ್ರಹಕ್ಕೆ ಯಾರಾದರೂ ಹರಕೆ ಕಟ್ಕೊಂಡ್ರೆ ನಿಜವಾಗ್ಲೂ ನೆರವೇರುತ್ತೆ ಅಂತ ಮೂವಿಲಿ ತೋರಿಸಿದ್ದಾರೆ. ಅದೆಲ್ಲ ಸುಳ್ಳು, ಆ ರೀತಿ ಅಂತ ಏನಿಲ್ಲ, ಅವರವರ ಭಕ್ತಿ ಮೇಲೆ ಬಿಟ್ಟಿದ್ದು. ಆದರೂ ಕೂಡ ಒಂದು ರೀತಿ ಏನೋ ಒಂದು ಮೂವಿ ಇಲ್ಲಿ ಶೂಟಿಂಗ್ ಇರೋದು ಅಂತ ಹೇಳೋದೇ ಒಂದು ರೀತಿ ಖುಷಿ. ಗಣಪತಿ ಬಪ್ಪ ಅಂದರೆ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ಏರಿಯಾದಲ್ಲಿ ಆಗಿರ್ಬೋದು ಪ್ರತಿಯೊಂದು ಜಾಗದಲ್ಲಿ ಕೂಡ ಗಣೇಶನ ಮೂರ್ತಿನ ಕೂರಿಸ್ತೀವಿ. ಅಷ್ಟಕ್ಕೂ ಗಣೇಶನ ಮೂರ್ತಿ ಕೂರಿಸಿ ನಾವು ಅಂದರೆ ಸಂಭ್ರಮ ಮಾಡ್ತೀವಿ. ಪ್ರತಿ ವರ್ಷ DJ ಆಗಲಿ ಎಲ್ಲ ರೀತಿ ಹಚ್ಚಿ ಸಂಭ್ರಮ ಮಾಡ್ತೀವಿ. ಅಷ್ಟಕ್ಕೂ ಆ ಗಣೇಶನ ಮೂರ್ತಿ ಅಂದರೆ ಆ ಹಬ್ಬನ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಅವರೇ ನಮ್ಮ ಕ್ರಾಂತಿಕಾರಿಗಳಲ್ಲಿ ಒಬ್ಬರು, ಅಂದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿರೋರಲ್ಲಿ ಹೋರಾಟಗಾರರಲ್ಲಿ ಇವರು ಕೂಡ ಒಬ್ಬರು. ಅವರೇ ಬಾಲಗಂಗಾಧರ ತಿಲಕ್, ಅಂದರೆ ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕ್ ಅವರ ಮನೆ ಮುಂದೆನೇ ಇವತ್ತು ನಾನಿದ್ದೀನಿ. ಸೊ ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ, ಇದುವೇ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮನೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಈ ಮನೆ ಎಷ್ಟು ವರ್ಷದ ಹಳೆಯದು ಅಂದರೆ ಸುಮಾರು 200 ವರ್ಷದ ಹಳೆಯದು. ರತ್ನಗಿರಿಯಲ್ಲಿ ಇರೋ ಮನೆ ಇದು. ಇಲ್ಲೇ ಅವರು ವಾಸ ಮಾಡ್ತಾ ಇರೋದು. ಆದರೆ ಅದೇ ಮನೆಯನ್ನು ಸ್ವಲ್ಪ ಹೊಸ ರೀತಿ ಡೆಮಾಲಿಷ್ ಮಾಡಿದ್ದಾರೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದುವೇ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಮನೆ. ಸೊ ಬನ್ನಿ, ಅವರ ಪ್ರತಿಮೆ ಕೂಡ ಇದೆ ಇಲ್ಲಿ, ಅವರ ಪ್ರತಿಮೆ ಕೂಡ ತೋರಿಸ್ತೀನಿ ನಿಮಗೆ. ಜುಲೈ 23ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಾಲಗಂಗಾಧರ ತಿಲಕ್ ಅವರ ಮನೆ. ಸೊ ಇದೇ ಮನೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರು ವಾಸ ಮಾಡ್ತಾ ಇದ್ರು. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಅಲೌಡ್ ಇಲ್ಲ, ಆದರೂ ಪರ್ಮಿಷನ್ ಕೇಳ್ತೀನಿ. ಒಳಗಡೆ ಏನೇನಿದೆ ಅಥವಾ ಬಾಲಗಂಗಾಧರ ತಿಲಕ್ ಅವರು ಬಳಸಿರುವಂಥ ವಸ್ತುಗಳೇನಾದರೂ ಇದೆಯಾ ಅಂತ ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ಈ ಮನೆಯ ಸ್ಥಿತಿ ತುಂಬಾನೇ ಹಾಳಾಗಿತ್ತು. ಆದರೆ ದಿನಾಲೂ ಪ್ರವಾಸಿಗರು ಈ ಮನೆಗೆ ಭೇಟಿ ಕೊಡೋದ್ರಿಂದ ಈ ಮನೆನ ರಿಪೇರಿ ಮಾಡಿ ಪೇಂಟ್ ಮಾಡಿ ಹೊಸದಾಗಿ ಕಾಣೋ ರೀತಿ ಮಾಡಿದ್ದಾರೆ. ಹಾಗೆ ಮನೆಯಲ್ಲಿ ಜಾಸ್ತಿ ವಸ್ತುಗಳು ಏನಿಲ್ಲ. ಒಳಗಡೆ ಹೋಗ್ತಿದ್ದಂತೆ ಬಾಲಗಂಗಾಧರ ತಿಲಕ್ ಅವರ ಒಂದಿಷ್ಟು ಫೋಟೋಗಳು ಇವೆ. ಹಾಗೆ ಅವರ ಹೋರಾಟದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ನಂತರ ಒಳಗಡೆ ಅವರ ಕೋಣೆಯಲ್ಲಿ ತಿಲಕ್ ಅವರು ಬಳಸ್ತಿದ್ದಂಥ ಬಟ್ಟೆ, ಪೇಟ, ಪುಸ್ತಕ ಇನ್ನಿತರ ಉಪಕರಣಗಳನ್ನು ಒಳಗಡೆ ಇಟ್ಟಿದ್ದಾರೆ. ಅವರ ದೊಡ್ಡ ಫೋಟೋ ಕೂಡ ಇದೆ. ಪಕ್ಕದ ಕೋಣೆಯಲ್ಲಿ ತಿಲಕ್ ಅವರ ಚಿಕ್ಕ ಪ್ರತಿಮೆ ಇದೆ. ಹಾಗೆ ಒಳಗಡೆ ಅವರು ಬಳಕೆ ಮಾಡ್ತಿದ್ದಂಥ ನೀರಿನ ಪಾತ್ರೆ, ಅದರ ಪಕ್ಕದ ಕೋಣೆಯಲ್ಲಿ ತಿಲಕ್ ಅವರ ಬಾಲ್ಯದ ಫೋಟೋ, ಅವರ ಹೋರಾಟದ ಬಗ್ಗೆ, ಆವಾಗಿನ ಕಾಲದಲ್ಲಿ ಅವರ ಬಗ್ಗೆ ಪತ್ರಿಕೆಯಲ್ಲಿ ಬರೆದಂಥ ವಿಚಾರಗಳು, ಅವರ ಸಂಘಟನೆಗಳ ಬಗ್ಗೆ ಪ್ರತಿಯೊಂದು ಕೂಡ ಆವಾಗ ತೆಗೆದಂಥ ನಿಜವಾದ ಫೋಟೋಗಳನ್ನು ಇಲ್ಲಿ ಗೋಡೆಯ ಮೇಲೆ ಹಾಕಿದ್ದಾರೆ. ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ಬರೆದು 1894ರಲ್ಲಿ ಪುಣೆಯ ಕೇಸರಿವಾಡದಲ್ಲಿ ಪ್ರಥಮ ಸಾರ್ವಜನಿಕ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕ್ ಅವರು ಆರಂಭಿಸಿದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಈ ಮನೆ ಎಷ್ಟು ವರ್ಷದ ಹಳೆಯದು ಅಂದರೆ ಸುಮಾರು 200 ವರ್ಷದ ಹಳೆಯದು. ಅಷ್ಟು ವರ್ಷಗಳಿಂದ ಸೊ ಇನ್ನೂ ಕೂಡ ತುಂಬ ಜನ ಪ್ರವಾಸಿಗರು ಈ ಮನೆಗೆ ಭೇಟಿ ಕೊಡ್ತಾರೆ. ಇನ್ನು ಇವರು 64ನೇ ವಯಸ್ಸಿನವರಾಗಿದ್ದಾಗ ಆಗಸ್ಟ್ 1, 1920ರಂದು ಬಾಲಗಂಗಾಧರ ತಿಲಕ್ ಅವರು ತೀರಿಕೊಂಡಾಗ ಇವರ ಅಂತ್ಯಕ್ರಿಯೆಯಲ್ಲಿ ಸುಮಾರು 2 ಲಕ್ಷ ಜನ ಸೇರಿದ್ರು ಅಂತ ಮಾಹಿತಿಗಳು ಕೂಡ ಇದೆ. ಸೊ ನೀವೇನಾದರೂ ರತ್ನಗಿರಿಗೆ ಬಂದರೆ ಈ ಮನೆಗೆ ಬರೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂದರೆ ರತ್ನಗಿರಿಯ ಬಸ್ ಸ್ಟಾಪಿಂದ ಸುಮಾರು 1 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಬರ್ಬೋದು ನೀವು. ಸೊ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಗಣಪತಿಪುಳಿಗೆ ಬಂದು ಇಲ್ಲಿ ಹೇಗೆ ಸ್ಟೇ ಮಾಡಬೇಕು ಮತ್ತು ಗಣಪತಿಪುಳೆ ಮಂದಿರಕ್ಕೆ ಯಾವ ರೀತಿ ಬರಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಹೊಸ ಇನ್ನೊಂದು ಕಂಟೆಂಟ್ ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಟಾಟಾ.